ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ SBI ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋದಕ್ಕೆ ಬಂದಿದೆ ಸ್ನೇಹಿತರೆ. ಸೊ ಯಾರೆಲ್ಲ ಮೇಲ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಇದ್ರೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಡಿಗ್ರಿ ಮಾಡ್ಕೊಂಡಿರುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬಹುದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ? ಸೊ ನೋಡಿ, SBI SCO ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಸೊ SCO ರಿಕ್ರೂಟ್ಮೆಂಟ್ 2025 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. SCO ಅಂತ ಹೇಳಿದ್ರೆ ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ಅಂತ ಹೇಳ್ಬಿಟ್ಟು ಪೋಸ್ಟ್. ಓಕೆನಾ? 103 ವೇಕೆನ್ಸಿಗಳನ್ನ ಇದಾವೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳ್ತಿದ್ದೀರಾ, ಸೊ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಬಂತು ಅಂತಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಕಂಪ್ಲೀಟ್ ವಿಡಿಯೋನ ನೋಡಿ ಸ್ನೇಹಿತರೆ, ಯಾಕಂದ್ರೆ ಫುಲ್ ಡೀಟೇಲ್ಸ್ ನ ಎಕ್ಸ್ಪ್ಲೇನ್ ಮಾಡಿರ್ತೀನಿ ವಿಡಿಯೋದಲ್ಲಿ. ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಲಾಸ್ ಸ್ನೇಹಿತರೆ. ಓಕೆನಾ? ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕರೆದಿರುವಂತದ್ದು SCO ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಡಿಗ್ರಿ ಆಗಿರುವಂತರು, ಪೋಸ್ಟ್ ಡಿಗ್ರಿ, CA, MBA, PGDM, PG ಡಿಪ್ಲೊಮಾ ಮಾಡಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಲಾಸ್ಟ್ ಡೇಟ್ ಬಂದು ಇದು 17ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ? ಸೊ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ವೇಕೆನ್ಸಿ ಡೀಟೇಲ್ಸ್ ಎಷ್ಟು, ಸ್ಯಾಲರಿ ಎಷ್ಟು, ಅಪ್ಲಿಕೇಶನ್ ಪ್ರೋಸೆಸ್ ಹೇಗೆ, ಸೆಲೆಕ್ಷನ್ ಪ್ರೋಸೆಸ್ ಹೇಗೆ, ಎಲ್ಲದ್ರದ್ದು ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ನೋಡೋದಾದ್ರೆ 103 ವೇಕೆನ್ಸಿಗಳಿದಾವೆ ಸ್ನೇಹಿತರೆ. ಓಕೆನಾ? ಡಿಗ್ರಿ ಆಗಿರ್ಬೇಕು, ಎನಿ ಡಿಗ್ರಿ, BA, BCom, ಎನಿ ಪೋಸ್ಟ್ ಡಿಗ್ರಿ, ಓಕೆನಾ, PG ಡಿಗ್ರಿ, CA, MBA, PGDM, PG ಡಿಪ್ಲೊಮಾ ಮಾಡ್ಕೊಂಡಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತು 25ರಿಂದ 50 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಪೋಸ್ಟ್ ವೈಸ್ ಡಿಫರ್ ಆಗುತ್ತೆ. ಓಕೆನಾ? ಸೊ ಲಾಸ್ಟ್ ಡೇಟ್ ಬಂದು 17ನೇ ತಾರೀಕು ನವೆಂಬರ್ ಆಗಿರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಿಮ್ಗೆ ನೋಡಿ, ಪೋಸ್ಟ್ ಡೀಟೇಲ್ಸ್, ವೇಕೆನ್ಸಿ ಡೀಟೇಲ್ಸ್ ಏನಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಹೆಡ್ ಪ್ರಾಡಕ್ಟ್ ಇನ್ವೆಸ್ಟ್ಮೆಂಟ್ ಅಂಡ್ ರಿಸರ್ಚ್ ಹೆಡ್ ಆಗಿ ಒಂದು ಪೋಸ್ಟ್ ನ ಕರೆದಿದ್ದಾರೆ. ಮತ್ತೆ ಝೋನಲ್ ಹೆಡ್ ರಿಟೇಲ್ ಗೆ 4 ಪೋಸ್ಟ್ ಇದಾವೆ. ರೀಜನಲ್ ಹೆಡ್ ಗೆ 7 ಪೋಸ್ಟ್ ಇದೆ. ರಿಲೇಶನ್ಶಿಪ್ ಮ್ಯಾನೇಜರ್ ಅವರ ಟೀಮ್ ಲೀಡರ್ ಗೆ 19 ಪೋಸ್ಟ್ ಇದಾವೆ. ಇನ್ವೆಸ್ಟ್ಮೆಂಟ್ ಸ್ಪೆಷಲಿಸ್ಟ್ 22 ವೇಕೆನ್ಸಿ. ಇನ್ವೆಸ್ಟ್ಮೆಂಟ್ ಆಫೀಸರ್ ಆಗಿ 46 ವೇಕೆನ್ಸಿ ಇದಾವೆ. ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಬಿಸ್ನೆಸ್ 2 ವೇಕೆನ್ಸಿ ಇದೆ. ಸೆಂಟ್ರಲ್ ರಿಸರ್ಚ್ ಟೀಮ್ ಸಪೋರ್ಟ್ಗೆ 2 ವೇಕೆನ್ಸಿ. ಟೋಟಲ್ 103 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನೋಡಿ, ಹೆಡ್ ಗೆ ಏನಾಗಿರ್ಬೇಕು ಅಂತ ಹೇಳೋದಾದ್ರೆ ಡಿಗ್ರಿ, PG ಡಿಗ್ರಿ ಆಗಿರ್ಬೇಕು, CA, CFA ಈ ರೀತಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಝೋನಲ್ ಹೆಡ್, ರೀಜನಲ್ ಹೆಡ್ ಅಥವಾ ಟೀಮ್ ಲೀಡ್ ಗೆ ಗ್ರಾಜುಯೇಷನ್ ಆಗಿದ್ರೆ ಸಾಕು ಅಂತ ಕೇಳಿದ್ದಾರೆ. ಇನ್ವೆಸ್ಟ್ಮೆಂಟ್ ಸ್ಪೆಷಲಿಸ್ಟ್ ಅಥವಾ ಇನ್ವೆಸ್ಟ್ಮೆಂಟ್ ಆಫೀಸರ್ಗೆ PG ಡಿಗ್ರಿ, PG ಡಿಪ್ಲೊಮೊ ಇನ್ ಬಿಸ್ನೆಸ್, ಫೈನಾನ್ಸ್, ಎಕನಾಮಿಕ್ಸ್, ಕ್ಯಾಪಿಟಲ್ ಮಾರ್ಕೆಟ್ಸ್ ಆರ್ CA, CFA ಇದಿಷ್ಟು. ಮತ್ತೆ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ಗೆ MBA ಅಥವಾ PGDM. ಓಕೆನಾ? ಸೊ ಸೆಂಟ್ರಲ್ ರಿಸರ್ಚ್ ಟೀಮ್ ಸಪೋರ್ಟ್ಗೆ ಗ್ರಾಜುಯೇಟ್ ಇನ್ ಕಾಮರ್ಸ್, ಫೈನಾನ್ಸ್, ಎಕನಾಮಿಕ್ಸ್, ಮ್ಯಾನೇಜ್ಮೆಂಟ್ ಅಂಡ್ ಸ್ಟಾಟಿಸ್ಟಿಕ್ಸ್ ಈ ರೀತಿ ಕರೆದಿದ್ದಾರೆ. ಓಕೆನಾ? ಸೊ ಏಜ್ ಲಿಮಿಟ್ ನೋಡೋದಾದ್ರೆ ಹೆಡ್ ಗಳಿಗೆ 35ರಿಂದ 40, 50. ಮತ್ತೆ ಟೀಮ್ ಲೀಡ್ ಇನ್ವೆಸ್ಟ್ಮೆಂಟ್ ಸ್ಪೆಷಲಿಸ್ಟ್ ಗೆ 28ರಿಂದ 42. ಇನ್ವೆಸ್ಟ್ಮೆಂಟ್ ಆಫೀಸರ್ಗೆ 28ರಿಂದ 40 ವರ್ಷ. ಮತ್ತು ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ಗೆ 30ರಿಂದ 40 ವರ್ಷ. CRT ಸಪೋರ್ಟ್ಗೆ 25ರಿಂದ 35. ಓಕೆನಾ? ಸೊ ಈ ರೀತಿ ಕೊಟ್ಟಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ ಸಿದ್ರೆ. ಮತ್ತು ಸ್ಯಾಲರಿ ನೋಡೋದಾದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಸ್ಯಾಲರಿ ಬಂದು 20 ಲಕ್ಷ ಪರ್ ಆನಮ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ CRT ಪೋಸ್ಟ್ ಇಂದ. ಹಾಗೆ ಹೆಡ್ ಗಂಟ ಹೋದೆ ಅಂದ್ರೆ 1,35,00,000, 135 ಲ್ಯಾಕ್ ಪರ್ ಆನಮ್ ಸಿಗುತ್ತೆ ಸಿದ್ರೆ. ಸೊ ಒಂದು ವರ್ಷಕ್ಕೆ 135 ಲಕ್ಷ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ರೀತಿ ಇದೆ. 20 ಲಕ್ಷದಿಂದ 30 ಲಕ್ಷ, 27 ಲಕ್ಷ, 40 ಲಕ್ಷ, 51 ಲಕ್ಷ, 66 ಲಕ್ಷ, 97 ಲಕ್ಷ ಪರ್ ಆನಮ್ ಗಂಟ ಇದೆ ಸ್ನೇಹಿತರೆ. ಓಕೆ? ಸೊ ಫೀಸ್ ನೋಡೋದಾದ್ರೆ UR ಎಕನಾಮಿಕ್ ವೀಕರ್ ಸೆಕ್ಷನ್ OBC ಗೆ 750 ರೂಪಾಯಿ ಇದೆ. SC ST PWD ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಆನ್ಲೈನ್ ಮುಖಾಂತರನೇ ಫೀ ಪೇ ಮಾಡ್ಬೇಕಾಗಿರುತ್ತೆ. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಅಥವಾ UPI ಮುಖಾಂತರ ಕೂಡ ಪೇ ಮಾಡಬಹುದಾಗಿರುತ್ತೆ. ಇನ್ನು ಇದು ಯಾವ ರೀತಿ ಅಂತ ಹೇಳೋದಾದ್ರೆ ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ ನಿಮ್ಮ ಕ್ವಾಲಿಫಿಕೇಶನ್ ಮತ್ತೆ ಎಕ್ಸ್ಪೀರಿಯನ್ಸ್ ಮೇಲೆ. ಅದಾನಂತರ ಫೈನಲ್ ಲಿಸ್ಟ್ ಬಿಡ್ತಾರೆ. ಅದ್ರ ಮೇಲೆ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೇಕಾಗಿರುತ್ತೆ. 100 ಮಾರ್ಕ್ಸ್ ಇನ್ ಇಂಟರ್ವ್ಯೂ ಇರುತ್ತೆ. ಅದರಲ್ಲಿ ಕ್ವಾಲಿಫೈ ಆದ ನಂತರ ನಿಮಗೆ CTC ನೆಗೋಸಿಯೇಷನ್ ಆಫ್ಟರ್ ಇಂಟರ್ವ್ಯೂ ಆರ್ ಫೈನಲ್ ಶಾರ್ಟ್ ಲಿಸ್ಟಿಂಗ್ ಅಲ್ಲಿ ಕೊಡ್ತಾರೆ. ಸೊ ಅದಾದ ನಂತರ ನಿಮ್ಗೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಯಾರೆಲ್ಲ
ಅಪ್ಲಿಕೇಶನ್ ಅಪ್ಲೈ ಮಾಡಿರುವಂತಹ ಅಭ್ಯರ್ಥಿಗಳು ಏನೆಲ್ಲ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಬಿಡುತ್ತಾರೆ ಸ್ನೇಹಿತರೆ. ಸೊ ಇದ್ರ ಪ್ರಕಾರ ನಿಮ್ಗೆ ಜಾಬ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಪ್ಲಿಕೇಶನ್ ಅಪ್ಲೈ ಫಾರ್ಮ್ ಓಪನ್ ಆಗುತ್ತೆ. ಸೊ ಅದ್ರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ನೋಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಈ ರೀತಿ. ಇದು ಒಂದೊಂದ್ಸತಿ ಎರರ್ ಇರಬಹುದು, ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡಿ ಅಂಡರ್ ಮೇಂಟೆನೆನ್ಸ್ ಪ್ಲೀಸ್ ಚೆಕ್ ಆಫ್ಟರ್ 11 AM ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನಾನು 14ನೇ ತಾರೀಕು 11 AM ಆದ್ಮೇಲೆ ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಇದಕ್ಕೆ ಇದನ್ನು ಗಮನದಲ್ಲಿ ಇರಲಿ. ಮತ್ತೆ ನೋಟಿಫಿಕೇಶನ್ ಬೇಕಾದ್ರೆ ಚೆಕ್ ಮಾಡಬಹುದು. ನೋಟಿಫಿಕೇಶನ್ ಅಲ್ಲಿ ಈಗಾಗಲೇ ಹೇಳಿದಂತ ಫುಲ್ ಡೀಟೇಲ್ಸ್ ಈ ಒಂದು ನೋಟಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ನೋಡಿ SBI ಕರೆದಿರಂತದ್ದು. ಓಕೆನಾ. ಸೊ ನೋಡಿ ಲಾಸ್ಟ್ ಡೇಟ್ 17/11/2025 ಈ ರೀತಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದು ಅದ ನಂತರ ನಿಮ್ಗೆ ಪ್ರತಿಯೊಂದು ಪೋಸ್ಟ್ ಗಳಿಗೆ ಎಷ್ಟು ಪೋಸ್ಟ್ ಇದಾವೆ ಏನು ಅಂತ ಹೇಳ್ಬಿಟ್ಟು ಮಿನಿಮಮ್ ಏಜ್, ಮ್ಯಾಕ್ಸಿಮಮ್ ಏಜ್, ಮತ್ತೆ ಎಷ್ಟು ಪೋಸ್ಟ್ ಗಳಿದಾವೆ ಎಲ್ಲದು ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಹ್ಯಾಂಡಿಕ್ಯಾಪ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. VI ಗೆ ಕೂಡ ಕರೆದಿದ್ದಾರೆ. 1 2 3 4 5 6 7 VI ಗಿದೆ. HI ಗೆ 2 ಇದಾವೆ, ಮತ್ತೆ LD ಗೆ 1 ಇದೆ ಸ್ನೇಹಿತರೆ. ಸೊ ಈ ರೀತಿ ಕರೆದಿದ್ದಾರೆ. ರೆಗ್ಯುಲರ್ ಮತ್ತೆ ಬ್ಯಾಕ್ಲಾಗ್ ಹುದ್ದೆಗಳು ಎಲ್ಲದೂ ಕೂಡ ಇದಾವೆ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಎಲ್ಲೆಲ್ಲಿ ಲೊಕೇಶನ್ ಅಂತ ಹೇಳೋದ್ರೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿದೆ. ಸೊ ಗಾಂಧಿ ನಗರ, ಅಮರಾವತಿ, ಬೆಂಗಳೂರು. ಸೊ ನಮ್ಮ ಬೆಂಗಳೂರಲ್ಲಿ ನೋಡೋದಾದ್ರೆ 4 1 5 ಆಮೇಲೆ 6. ಸೊ ಟೋಟಲ್ 11 ಹುದ್ದೆಗಳು ಬೆಂಗಳೂರಲ್ಲಿ ಇದಾವೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ರಿಲೇಶನ್ಶಿಪ್ ಮ್ಯಾನೇಜರು, ಇನ್ವೆಸ್ಟ್ಮೆಂಟ್ ಸ್ಪೆಷಲಿಸ್ಟ್, ಇನ್ವೆಸ್ಟ್ಮೆಂಟ್ ಆಫೀಸರ್ಗೆ. ಓಕೆನಾ. ಸೊ ಈ ರೀತಿ ಕರೆದಿದ್ದಾರೆ. ಅದಾದ ನಂತರ ನೀವು ಈ ಒಂದು ಸ್ಯಾಲರಿ ಏನಿದೆ ಇನ್ ಲ್ಯಾಕ್ಸ್ ಅಲ್ಲಿ ಇದೆ ಅಲ್ಲ, ಸೊ 20 lakh ಪರ್ annum ಈ ರೀತಿ CTC ಇದೆ. ಸೊ ಇದು ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡೋದು ಸಮಯದಲ್ಲಿ ನಿಮ್ಗೆ ಎಲಿಜಿಬಲ್ ಇರುವಂತಹ ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ಅದಾದ ನಂತರ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಫುಲ್ ಡೀಟೇಲ್ ಆಫ್ ರಿಕ್ರೂಟ್ಮೆಂಟ್ ಆಫ್ ಎಜುಕೇಶನ್ ಕ್ವಾಲಿಫಿಕೇಶನ್, ಪೋಸ್ಟ್ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್, ಸ್ಪೆಸಿಫಿಕ್ ಸ್ಕಿಲ್, ಜಾಬ್ ಪ್ರೊಫೈಲ್ ಎಲ್ಲ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಪ್ರತಿಯೊಂದು ಪೋಸ್ಟ್ ಗಳಿಗೆ ಚೆಕ್ ಮಾಡಬಹುದು ಯಾವ್ದು ಎಷ್ಟೆಷ್ಟು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಮತ್ತು ಏನೆಲ್ಲ ಕ್ವಾಲಿಫಿಕೇಶನ್ ಕೇಳ್ತಾ ಇದ್ದಾರೆ ಮತ್ತೆ ಏನು ಜಾಬ್ ಪ್ರೊಫೈಲ್ ಇರುತ್ತೆ ಅನ್ನೋದು ಇದರಲ್ಲಿ ನೋಡಬಹುದಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಿಮಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಈಗಾಗಲೇ ಹಲವಾರು ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡಿದೀವಿ ಸ್ನೇಹಿತರೆ. ಸೊ ಇಲ್ಲಿ ಲಾಸ್ಟ್ ಡೇಟ್ ಅಂತ ಏನಿದೆ ಈ ಒಂದು ಪೋಸ್ಟ್ ಗಳನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಇವತ್ತು ಲಾಸ್ಟ್ ಡೇಟ್ ನೋಡೋದಾದ್ರೆ ರಾಯಚೂರು ಯೂನಿವರ್ಸಿಟಿ ಇದೆ, KEA ಮ್ಯಾನೇಜರ್ ಪೋಸ್ಟ್ ಇದೆ ಮತ್ತು ಇಸ್ರೋದು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲ ಡಿಗ್ರಿ ಪೋಸ್ಟ್ ಗಳಾಗಿರುತ್ತೆ. ಸೊ ಯಾರೆಲ್ಲ ಡಿಗ್ರಿ ಮಾಡ್ಕೊಂಡಿದ್ರೆ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ನಮ್ಮ ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಧನ್ಯವಾದಗಳು ಸ್ನೇಹಿತರೆ.